ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರ, ಇದು ದೇಶದ ರಾಜಕಾರಣದ ಒಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಭಾರತದ ವಿರೋಧ ಪಕ್ಷದ ನಾಯಕ, ಕಾಂಗ್ರೆಸ್ನ ಆಶಾಕಿರಣ ಅಂತ ಕರೆಸಿಕೊಳ್ಳುವಂತಹ ರಾಹುಲ್ ಗಾಂಧಿ ಅವರು ಕಳೆದ 20ರಿಂದ 21 ದಿನಗಳಿಂದ ನಾಪತ್ತೆಯಾಗಿಬಿಟ್ಟಿದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ನಿಜವೇ. ದೇಶದಲ್ಲಿ ಹಲವು ಗಂಭೀರ ಸಮಸ್ಯೆಗಳಿದ್ರೂ ಕೂಡ ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ನಾಯಕ ಎಲ್ಲಿದ್ದಾರೆ ಅನ್ನೋ ಮಾಹಿತಿಯೇ ಇಲ್ಲವಾಗಿದೆ. ಫೋನು ಸ್ವಿಚ್ ಆಫ್ ಆಗಿದೆ, ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ? ವಿದೇಶದಲ್ಲಿ ಮಾಡ್ತಾ ಇರೋದಾದ್ರೂ ಏನು? ಈ ರಹಸ್ಯದ ಹಿಂದಿನ ಕತೆ ಏನು? ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಡ್ತೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಜೂನ್ 22 ಈ ಕತೆ ಶುರುವಾಗುವ ದಿನ. ಅವತ್ತು ರಾಹುಲ್ ಗಾಂಧಿ ಅವರು ಭಾರತದಿಂದ ವಿದೇಶ ಪ್ರವಾಸಕ್ಕೆ ಅಂತ ಹೊರಡ್ತಾರೆ. ಇದರಲ್ಲೇನು ಆಶ್ಚರ್ಯ ಇಲ್ಲ. ಯಾವಾಗಲೂ ಅವ್ರು ಹೋಗುವಂತಹ ಖಾಸಗಿ ಮತ್ತು ರಹಸ್ಯ ಪ್ರವಾಸವೇ ಇದು ಕೂಡ ಆಗಿದೆ. ಹೀಗೆ ರಾಹುಲ್ ಗಾಂಧಿ ಅವರು ಹೊರಟಾಗ ಕಾಂಗ್ರೆಸ್ನ ಹಿರಿಯ ನಾಯಕರು ಅಂದ್ಕೊಂಡಿದ್ದೇನೆಂದರೆ, ಪ್ರತಿ ಸಲದಂತೆ ಈ ಬಾರಿ ಕೂಡ ರಾಹುಲ್ ಗಾಂಧಿ ಅವರು ಒಂದು 10ರಿಂದ 12 ದಿನ, ಮ್ಯಾಕ್ಸಿಮಮ್ 15 ದಿನಗಳಲ್ಲಿ ವಾಪಸ್ ಬರ್ತಾರೆ ಅಂತ. ಆದರೆ ಈ ಸಲ ಎಲ್ಲವೂ ಕೂಡ ತಲೆ ಕೆಳಗಾಗಿದೆ. ಆದರೆ 21 ದಿನ ಕಳೆದರೂ ಕೂಡ ರಾಹುಲ್ ಗಾಂಧಿ ಅವರು ಭಾರತದ ಕಡೆ ಮುಖ ಮಾಡಲೇ ಇಲ್ಲ. ಅಷ್ಟೇ ಆಗಿದ್ರೆ ಪರವಾಗಿರಲ್ಲ ಅನ್ಬೋದಿತ್ತು. ಆದರೆ ಸಮಸ್ಯೆ ಎಲ್ಲಿ ಶುರುವಾಯಿತು ಅಂದರೆ, ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕನಿಗೂ ಕೂಡ ಅವರು ಸಂಪರ್ಕಿಸೋದಕ್ಕೆ ಸಿಗ್ತಾ ಇಲ್ಲ. ಅವರ ಮೊಬೈಲ್ ಫೋನು ಸ್ವಿಚ್ ಆಫ್ ಆಗಿದೆ. ಭಾರತದ ಪ್ರಮುಖ ವಿರೋಧ ಪಕ್ಷದ ನಾಯಕನೊಬ್ಬ ದೇಶದ ಮತ್ತು ತನ್ನ ಪಕ್ಷದ ನಾಯಕರ ಸಂಪರ್ಕಕ್ಕೆ ಸಿಗದೇ ಇರೋದು ಅದೆಷ್ಟು ಅಪಾಯಕಾರಿ ಮತ್ತು ಆಘಾತಕಾರಿ ಅಲ್ವೇ? ನೋಡಿ, ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹಾರುವ ಮೊದಲು ದೇಶದ ವಿವಿಧ ಭಾಗಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುವಂತಹ ಗುಂಜ್ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಜೂನ್ 17ಕ್ಕೆ ಕೋಟಾದಲ್ಲಿ ಅಬ್ಬರದ ಕಾರ್ಯಕ್ರಮ ನಡೆಸಿ ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. ಆ ಕಾರ್ಯಕ್ರಮದ ನಂತರ ಅವರು ದೇಶದಾದ್ಯಂತ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಜೂನ್ 22ಕ್ಕೆ ಹಠಾತ್ತಾಗಿ ಯಾರಿಗೂ ತಿಳಿಸದೆ ಅವರು ವಿದೇಶಕ್ಕೆ ಹೊರಟು ಬಿಡ್ತಾರೆ. ಇದು ಕೇವಲ ರಹಸ್ಯ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಈ ಬಗ್ಗೆ ಯಾವುದೇ ಮುನ್ಸೂಚನೆ ಇರಲಿಲ್ಲ. ಇದರ ಪರಿಣಾಮ ಏನೇನಾಯ್ತು ಗೊತ್ತಾ? ಜುಲೈ 10ನೇ ತಾರೀಕು ಪ್ರಯಾಗ್ರಾಜ್ ಇಲ್ಲಿ ಚಾಂತ್ರೋಂಕ ಗುಂಜ್ ಕಾರ್ಯಕ್ರಮ ನಡಿಬೇಕಿತ್ತು. ಆದರೆ ರಾಹುಲ್ ಗಾಂಧಿ ಬರಲೇ ಇಲ್ಲ. ಕಾರ್ಯಕ್ರಮ ರದ್ದಾಗಿ ಹೋಗುತ್ತೆ. ಜುಲೈ 15 ಪಾಟ್ನಾ. ಬಿಹಾರದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಬರ್ತಾರೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಪೋಸ್ಟರ್ಗಳು, ಬ್ಯಾನರ್ಗಳು ಎಲ್ಲವೂ ಕೂಡ ಸಿದ್ಧವಾಗಿದ್ವು. ಆದರೆ ಕೊನೆಯ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರ ಫೋನು ಸಿಗಲೇ ಇಲ್ಲ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರು ಬರ್ತಾ ಇಲ್ಲ ಅನ್ನೋದು ಖಚಿತ ಆದ ನಂತರ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಬೇಕಾಯಿತು. ಬಿಹಾರ ಕಾಂಗ್ರೆಸ್ನಲ್ಲೀಗ ಈ ವಿಚಾರವಾಗಿ ದೊಡ್ಡ ಹೈರಾಣಾಗಿ ಹೋಗಿದೆ. ಒಂದು ಕಡೆ ರಾಜಕೀಯ ಕಾರ್ಯಕ್ರಮಗಳಾದರೆ ಇನ್ನೊಂದು ಕಡೆ ಜನರ ಕಷ್ಟ ಕೇಳೋರಿಲ್ಲ. ರಾಹುಲ್ ಗಾಂಧಿಯವರ ಮಾಜಿ ಕ್ಷೇತ್ರ ಮತ್ತು ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಲಿರುವಂತಹ ವಯನಾಡ್ನಲ್ಲಿ ಭೀಕರವಾಗಿ ಭೂಕುಸಿತ ಸಂಭವಿಸಿದೆ. 5 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 100 ಜನ ಸಂಕಷ್ಟದಲ್ಲಿದ್ದಾರೆ. ಆದರೆ ವಯನಾಡ್ನಲ್ಲಿ ಇವತ್ತು ಜನರ ರಕ್ಷಣೆ ಕೆಲಸ ಮಾಡ್ತಾ ಇರೋದು RSS ಕಾರ್ಯಕರ್ತರು. ವಯನಾಡ್ನ ನಾಯಕರು ರಾಹುಲ್ ಗಾಂಧಿಯವರನ್ನು ಸಂಪರ್ಕಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರ ಸಂಕಷ್ಟದಲ್ಲಿದೆ, ಒಮ್ಮೆ ಬಂದು ಭೇಟಿ ನೀಡಿ ಅಂತ ಹೇಳೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ರಾಹುಲ್ ಗಾಂಧಿಯವರು ಔಟ್ ಆಫ್ ರೀಚ್. ಜನರ ಆಕ್ರೋಶ ಇವತ್ತು ವಯನಾಡ್ನಲ್ಲಿ ಮುಗಿಲು ಮುಟ್ಟಿದೆ. ಆದರೆ ನಾಯಕ ಮಾತ್ರ ವಿದೇಶದಲ್ಲಿ ನಿಗೂಢವಾಗಿದ್ದಾರೆ. ಇನ್ನು ರಾಜ್ಯದ ವಿಷಯಕ್ಕೆ ಬಂದರೆ, DK ಶಿವಕುಮಾರ್ ಅವರು CM ಆಗಿ ಆಯ್ಕೆಯಾಗಿದ್ದಾರೆ. ಆದರೆ ಇನ್ನೂ ಕೂಡ ಅವರ ಸಚಿವ ಸಂಪುಟದ
ಆಯ್ಕೆಯಾಗಿಲ್ಲ. ಮಾಜಿ ಸಚಿವರೇ ಎಸ್ಕಾರ್ಟ್ ಇಟ್ಕೊಂಡು ದರ್ಬಾರ್ ಮಾಡ್ತಾ ಇದ್ದಾರೆ. ಈಗ ಪ್ರಶ್ನೆ ಏನಂದರೆ, ರಾಹುಲ್ ಗಾಂಧಿ ಅವರು ಯಾಕೆ ಮರೆಯಾಗಿದ್ದಾರೆ? ಅವರು ಬ್ರಿಟನ್ನಲ್ಲಿ ಏನು ಮಾಡ್ತಾ ಇದ್ದಾರೆ? ನಮ್ಮ ರಹಸ್ಯ ಮೂಲಗಳು ಮತ್ತು ಹೊರಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಇದರ ಹಿಂದೆ ಒಂದು ದೊಡ್ಡ ಕಾನೂನು ಸಂಕಷ್ಟ ಇದೆ. ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಬೆಂಚ್ನಲ್ಲಿ ನ್ಯಾಯಮೂರ್ತಿಗಳಾದಂತಹ ರಾಜೇಶ್ ಚೌಹಾಣ್ ಮತ್ತು ಜಫೀರ್ ಅಹ್ಮದ್ ಅವರು ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಪ್ರಕರಣ ಇದೆ. ಇದಕ್ಕೆ ಸಂಬಂಧಿಸಿದಂಗೆ ತನಿಖಾ ಸಂಸ್ಥೆಗಳಾದಂತಹ CBI, ED ಮತ್ತು ಆದಾಯ ತೆರಿಗೆ ಇಲಾಖೆಗೆ 8 ವಾರಗಳ ಗಡುವನ್ನು ನೀಡಿತ್ತು. ಈ ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಜುಲೈ 20ನೇ ತಾರೀಕು. ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಈ ತನಿಖೆಯಿಂದ ಬಚಾವಾಗೋದಕ್ಕೆ ಬ್ರಿಟನ್ನಲ್ಲಿ ಬೀಡು ಬಿಟ್ಟಿದ್ದಾರಂತೆ. ಕೇವಲ ಭಾರತದ ವಕೀಲರ ಜೊತೆ ಮಾತ್ರ ಅಲ್ಲ, ಬ್ರಿಟನ್ನ ಪ್ರಭಾವಿ ವಕೀಲರ ಜೊತೆಗೂ ಗಂಟೆಗಟ್ಟಲೆ ಸಮಾಲೋಚನೆ ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಘ್ನೇಶ್ ಶಿಶಿರ್ ಅನ್ನೋ ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿಯವರ ಪ್ರಪಂಚದಾದ್ಯಂತ ಹರಡ್ಕೊಂಡಿರುವಂತಹ ಆಸ್ತಿಪಾಸ್ತಿಗಳ ಬಗ್ಗೆ ಮತ್ತು ಅದರ ಬ್ಯಾಂಕ್ ವಿವರಗಳ ಬಗ್ಗೆ ಕೆಲವೊಂದಷ್ಟು ಸ್ಫೋಟಕ ದಾಖಲೆಗಳನ್ನು ಸೀಲ್ ಮಾಡಿದ ಲಕೋಟೆಯಲ್ಲಿ ನ್ಯಾಯಾಧೀಶರಿಗೆ ನೀಡಿದ್ದಾರಂತೆ. ಈ ದಾಖಲೆಗಳನ್ನು ಬೇರೆ ಯಾರೂ ಕೂಡ ತೆರೆಯದಂತೆ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬ್ರಿಟನ್ನಲ್ಲಿರುವಂತಹ ತನ್ನ ಬ್ಯಾಂಕ್ ಖಾತೆಗಳ ವಿವರಗಳನ್ನು ಮರೆಮಾಚೋದಕ್ಕೆ ಅಥವಾ ಈ ಪ್ರಕರಣವನ್ನು ಸೆಟಲ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಅಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಜುಲೈ 20ರ ಒಳಗಾಗಿ ಇವೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಬೇಕು. ಹೀಗಾಗಿಯೇ ಭಾರತಕ್ಕೆ ರಾಹುಲ್ ಗಾಂಧಿ ಅವರು ವಾಪಸ್ ಬರ್ತಿಲ್ಲ ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರವಾಸದ ವಿಚಾರ ಅಲ್ಲ ವೀಕ್ಷಕರೇ, ಇದು ದೇಶದ ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿಯ ಪ್ರಶ್ನೆ. ಜುಲೈ 20ರ ನಂತರ ರಾಹುಲ್ ಗಾಂಧಿ ಅವರು ಭಾರತಕ್ಕೆ ವಾಪಸ್ ಮರಳಬಹುದು ಅಂತ ಅಂದಾಜು ಕೂಡ ಮಾಡಲಾಗಿದೆ. ಆದರೆ ಜುಲೈ 20ನೇ ತಾರೀಕು ಎಕ್ಸಾಕ್ಟ್ ಆಗಿ ಅವರು ಭಾರತದಲ್ಲಿರೋದಕ್ಕೆ ಇಷ್ಟಪಡ್ತಿಲ್ಲ. ಯಾಕಂದರೆ ಅವತ್ತು ಕೋರ್ಟ್ನಲ್ಲಿ ಏನಾಗುತ್ತೋ ಅನ್ನೋ ಭಯ ಅವರಿಗೆ ತುಂಬ ಕಾಡ್ತಾ ಇರಬಹುದು. ಒಂದು ವೇಳೆ ಇಷ್ಟೆಲ್ಲ ದಾಖಲೆಗಳಿದ್ರೂ ಕೇಂದ್ರ ಸರ್ಕಾರ ರಾಹುಲ್ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತಿದ್ರೆ ಅದು ಕೇವಲ ರಾಜಕೀಯ ಹೊಂದಾಣಿಕೆ ಅನ್ನಬೇಕಾಗುತ್ತೇನೋ. ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದೆ ಹಾಗಾದರೆ? ಮೋದಿ ಸರ್ಕಾರ ಈ ಬಾರಿ ರಾಹುಲ್ ಗಾಂಧಿ ಅವರ ವಿದೇಶಿ ವ್ಯವಹಾರಗಳ ಬಗ್ಗೆ ತನಿಖೆ ನಡೆಸುತ್ತಾ? ದೇಶದ ವಿರೋಧ ಪಕ್ಷದ ನಾಯಕನ ಈ ರೀತಿ ನಾಪತ್ತೆಯಾದರೆ ದೇಶದ ಜನರಿಗೆ ನೀಡುವಂತಹ ಸಂದೇಶ ಏನವರು? ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.